ನಿಮ್ಮ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರೂ ನೆಮ್ಮದಿ ಸಿಗುತ್ತಿಲ್ಲವೇ? ನಿರಂತರವಾಗಿ ಕಷ್ಟಗಳು, ಧನಹಾನಿ ಮತ್ತು ದೃಷ್ಟಿದೋಷಗಳು ನಿಮ್ಮನ್ನ ಬೆಂಬಿಡದೆ ಕಾಡುತ್ತಿವೆ. ಹಾಗಿದ್ದರೆ ಈ ವಿಡಿಯೋವನ್ನ ಕೇವಲ ಒಂದು ಕ್ಷಣವೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಏಕೆಂದರೆ ನಮ್ಮ ಪುರಾತನ ಆಚಾರ್ಯರು ಮತ್ತು ಸಿದ್ಧ ಪುರುಷರು ರಹಸ್ಯವಾಗಿಟ್ಟು ಹೋದ ಬ್ರಹ್ಮಾಂಡದ ಶಕ್ತಿಯನ್ನು ಆಕರ್ಷಿಸುವ ಮಹಾದೈವಿಕ ರಹಸ್ಯವೊಂದು ಇಂದಿನ ವಿಡಿಯೋದಲ್ಲಿ ಅನಾವರಣಗೊಳ್ಳುತ್ತಿದೆ. ಈ ಸತ್ಯವನ್ನ ಅರಿತುಕೊಂಡವರು ತಮ್ಮ ಬಡತನವನ್ನೇ ಅಳಿಸಿ ಹಾಕಿ ಸಕಲ ಸುಖ ಸಂಪತ್ತನ್ನು ಪಡೆದುಕೊಂಡಿದ್ದಾರೆ. ನಮ್ಮ ಹಿರಿಯರು ಪ್ರತಿಯೊಂದು ಆಚಾರ ಮತ್ತು ದೈವಿಕ ನಿಯಮದ ಹಿಂದೆ ಅತ್ಯಂತ ದೊಡ್ಡ ಗೂಢ ವಿಜ್ಞಾನವನ್ನ ಅಡಗಿಸಿಟ್ಟಿದ್ದರು. ನಾವು ಪ್ರತಿದಿನ ರಾತ್ರಿ ಮಲಗಿದಾಗ ನಮ್ಮ ಸುಪ್ತ ಮನಸ್ಸು ಅಥವಾ ಜಾಗೃತ ಚೈತನ್ಯವು ಇಡೀ ಬ್ರಹ್ಮಾಂಡದ ಶಕ್ತಿ ತರಂಗಗಳೊಂದಿಗೆ ನೇರ ಸಂಪರ್ಕಕ್ಕೆ ಬರುತ್ತದೆ. ಸಮಯದಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ನಕಾರಾತ್ಮಕ ಚಿಂತನೆಗಳು ನಿಮ್ಮ ಅದೃಷ್ಟವನ್ನು ಕುಂಠಿತಗೊಳಿಸುತ್ತದೆ. ಆದರೆ ಅದೇ ಸಮಯದಲ್ಲಿ ನೀವು ಮಾಡುವ ಒಂದು ಸಣ್ಣ ಸರಳ ದೈವಿಕ ಪ್ರಕ್ರಿಯೆಯು ನಿಮ್ಮ ಜಾತಕದಲ್ಲಿದ್ದ ಸಕಲ ಗ್ರಹ ದೋಷಗಳನ್ನು, ಪಿತೃದೋಷಗಳನ್ನು ಮತ್ತು ಶತ್ರುಗಳ ನಜರ್ ದೋಷವನ್ನು ತಕ್ಷಣವೇ ಭಸ್ಮ ಮಾಡಬಲ್ಲದು. ಈ ಪವಾಡ ಸದೃಶ ದೈವಿಕ ಪರಿಹಾರಕ್ಕೆ ನಿಮಗೆ ಬೇಕಾಗಿರುವುದು ಕೇವಲ ಪ್ರಕೃತಿಯ ದೈವಿಕ ವಸ್ತುಗಳಾದ ಪಚ್ಚಕರ್ಪೂರ, 2 ಏಲಕ್ಕಿ ಮತ್ತು ಸ್ವಲ್ಪ ಸಮುದ್ರದ ಕಲ್ಲುಪ್ಪು. ಆದರೆ ಈ ವಸ್ತುಗಳನ್ನು ಬಳಸುವ ಮುನ್ನ ಒಂದು ಪವಿತ್ರ ನಿಯಮವನ್ನ ನೀವು ನೆನಪಿನಲ್ಲಿಡಬೇಕು. ಈ ಪ್ರಕ್ರಿಯೆಯನ್ನ ನೀವು ಮಾಡಬೇಕಾದದ್ದು ಪೂರ್ಣ ನಂಬಿಕೆ ಮತ್ತು ಶುದ್ಧ ಮನಸ್ಸಿನಿಂದ ಮಾತ್ರ. ಸಂಶಯದಿಂದ ಅಥವಾ ನೋಡೋಣ ಏನಾಗುತ್ತದೆ ಎಂಬ ಸಣ್ಣ ಅನುಮಾನದಿಂದ ಮಾಡಿದರೆ ಬ್ರಹ್ಮಾಂಡದ ಶಕ್ತಿ ನಿಮ್ಮ ಜಪಕ್ಕೆ ಸ್ಪಂದಿಸುವುದಿಲ್ಲ. ರಾತ್ರಿ ಮಲಗುವ ಮುನ್ನ ನಿಮ್ಮ ಕೈಕಾಲುಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಪ್ರಶಾಂತ ಮನಸ್ಸಿನಿಂದ ನಿಮ್ಮ ಮನೆಯ ದೇವರ ಕೋಣೆಯ ಮುಂದೆ ಕುಳಿತುಕೊಳ್ಳಿ. ಒಂದು ಸಣ್ಣ ಹೊಸ ಕೆಂಪು ಬಟ್ಟೆಯನ್ನ ತೆಗೆದುಕೊಂಡು ಅದರಲ್ಲಿ 2 ಒಡೆಯದ ಏಲಕ್ಕಿ, 1 ಸಣ್ಣ ತುಂಡು ಸುಗಂಧಿತ ಪಚ್ಚ ಕರ್ಪೂರ ಮತ್ತು 1 ಚಿಟಿಕೆ ಕಲ್ಲು ಉಪ್ಪನ್ನ ಇಡಿ. ಈ ವಸ್ತುಗಳ ದೈವಿಕ ಮಹತ್ವವನ್ನ ಅರ್ಥ ಮಾಡಿಕೊಳ್ಳಿ. ಏಲಕ್ಕಿಯು ಜ್ಯೋತಿಷ್ಯದಲ್ಲಿ ಸಾಕ್ಷಾತ್ ಶುಕ್ರ ಗ್ರಹದ ದೈವಿಕ ಶಕ್ತಿಯನ್ನ ಪ್ರತಿನಿಧಿಸುತ್ತದೆ. ಇದು ನಿಮ್ಮ ಜೀವನದಲ್ಲಿ ಆಕರ್ಷಣೆ, ಸಂಪತ್ತು ಮತ್ತು ಐಶ್ವರ್ಯವನ್ನ ತರುತ್ತದೆ. ಪಚ್ಚಕರ್ಪೂರವು ಮನೆಯಲ್ಲಿ ನೆಲೆಸಿರುವ ಸಕಲ ದುಷ್ಟ ನಕಾರಾತ್ಮಕ ಶಕ್ತಿಗಳನ್ನು ಓಡಿಸಿ ಶ್ರೀ ವರಮಹಾಲಕ್ಷ್ಮೀ ದೇವಿಯ ಅಭಯ ಹಸ್ತವನ್ನ ನಿಮ್ಮತ್ತ ಸೆಳೆಯುತ್ತದೆ. ಇನ್ನು ಸಮುದ್ರದ ಕಲ್ಲು ಉಪ್ಪು ನಿಮ್ಮ ದೇಹ, ಮನಸ್ಸು ಮತ್ತು ನಿಮ್ಮ ಇಡೀ ಆರಾ ಮಂಡಲದಲ್ಲಿರುವ ಸಮಸ್ತ ದೃಷ್ಟಿ ದೋಷ ಮತ್ತು ನಜರ್ ಬಾಧೆಯನ್ನ ಸಂಪೂರ್ಣವಾಗಿ ತನ್ನತ್ತ ಹೀರಿಕೊಳ್ಳುತ್ತದೆ. ಈ 3 ವಸ್ತುಗಳನ್ನ ಆ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅದನ್ನ ನಿಮ್ಮ 2 ಕೈಗಳ ನಡುವೆ ಇಟ್ಟುಕೊಂಡು ಕಣ್ಣುಗಳನ್ನು ಮೆಲ್ಲಗೆ ಮುಚ್ಚಿ ನಿಮ್ಮ ಹೃದಯ ಭಾಗದಲ್ಲಿ ಬ್ರಹ್ಮಾಂಡದ ದೈವಿಕ ಬೆಳಕನ್ನ ಕಲ್ಪಿಸಿಕೊಳ್ಳಿ. ನಂತರ ಓಂ ಶ್ರೀ ಮಹಾಲಕ್ಷ್ಮೈ ನಮಃ ಅಥವಾ ಓಂ ನಮೋ ನಾರಾಯಣಾಯ ಎಂಬ ಪವಿತ್ರ ಮಂತ್ರವನ್ನ ಕನಿಷ್ಠ 11 ಬಾರಿ ಅತ್ಯಂತ ಶ್ರದ್ಧೆ, ಭಕ್ತಿ ಮತ್ತು ಏಕಾಗ್ರತೆಯಿಂದ ಜಪಿಸಿ.
ನಿಮ್ಮ ಮನಸ್ಸಿನಲ್ಲಿರುವ ಅತಿ ದೊಡ್ಡ ಕಷ್ಟ, ಸಾಲದ ಚಿಂತೆ ಅಥವಾ ಈಡೇರದ ಆಸೆಯನ್ನ ಆ ಬ್ರಹ್ಮಾಂಡದ ಸನ್ನಿಧಿಗೆ ಮುಕ್ತವಾಗಿ ಸಮರ್ಪಿಸಿ. ನನ್ನ ಜೀವನದ ಎಲ್ಲ ತೊಂದರೆಗಳು ಈಗಲೇ ನೀಗುತ್ತಿವೆ. ಬ್ರಹ್ಮಾಂಡವು ನನಗೆ ಸಕಲ ಯಶಸ್ಸನ್ನು, ಐಶ್ವರ್ಯವನ್ನು ನೀಡುತ್ತಿದೆ ಎಂಬ ದೃಢವಾದ ನಂಬಿಕೆಯನ್ನ ನಿಮ್ಮ ಆಂತರ್ಯದ ಪ್ರತಿ ಅಣುವಿನಲ್ಲೂ ತುಂಬಿಕೊಳ್ಳಿ. ನಂತರ ಆ ಸಣ್ಣ ಬಟ್ಟೆಯ ಮೂಟೆಯನ್ನ ನೀವು ಮಲಗುವ ದಿಂಬಿನ ಕೆಳಗೆ ಇಟ್ಟು ಬೇರೆ ಯಾವುದೇ ನಕಾರಾತ್ಮಕ ವಿಷಯಗಳನ್ನು ಯೋಚಿಸದೆ ಶಾಂತವಾಗಿ ನಿದ್ರಿಸಿ. ರಾತ್ರಿ ಇಡೀ ನೀವು ನಿದ್ರಿಸುತ್ತಿದ್ದಾಗ ನಿಮ್ಮ ದಿಂಬಿನ ಅಡಿಯಲ್ಲಿದ್ದ ಈ ದೈವಿಕ ವಸ್ತುಗಳ ಧನಾತ್ಮಕ ತರಂಗಗಳು ಮತ್ತು ನೀವು ಮಾಡಿದ ಮಂತ್ರ ಜಪದ ಶಕ್ತಿಯು ನಿಮ್ಮ ಸುಪ್ತ ಮನಸ್ಸಿನ ಮೂಲಕ ನೇರವಾಗಿ ಬ್ರಹ್ಮಾಂಡದ ಶಕ್ತಿ ಚಕ್ರವನ್ನ ತಲುಪುತ್ತದೆ. ಮರುದಿನ ಬೆಳಿಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ನೀವು ಕಣ್ಣು ತೆರೆದಾಗ ನಿಮಗೇ ತಿಳಿಯದಂತೆ ನಿಮ್ಮ ಮನಸ್ಸಿನಲ್ಲಿ ಅಪಾರವಾದ ಪ್ರಶಾಂತತೆ, ಅದ್ಭುತ ಆತ್ಮವಿಶ್ವಾಸ ಮತ್ತು ಹೊಸ ಆದಾಯದ ಹಾದಿಗಳು ಧೈರ್ಯವಾಗಿ ಗೋಚರಿಸಲು ಪ್ರಾರಂಭಿಸುತ್ತದೆ. ಬೆಳಿಗ್ಗೆ ಎದ್ದ ತಕ್ಷಣ ಆ ಬಟ್ಟೆಯಲ್ಲಿರುವ ವಸ್ತುಗಳನ್ನು ಗೌರವದಿಂದ ತೆಗೆದು ಯಾರೂ ತುಳಿಯದ ಪವಿತ್ರ ಗಿಡದ ಬುಡಕ್ಕೆ ಹಾಕಿ ಅಥವಾ ಹರಿಯುವ ನೀರಿನಲ್ಲಿ ವಿಸರ್ಜಿಸಿ. ಈ ಸರಳ ಆದರೆ ಅತ್ಯಂತ ಶಕ್ತಿಶಾಲಿ ದೈವಿಕ ಪ್ರಯೋಗವನ್ನ ಕೇವಲ 7 ದಿನಗಳ ಕಾಲ ನಿರಂತರವಾಗಿ ನಂಬಿಕೆಯಿಂದ ಮಾಡಿ ನೋಡಿ. ನಿಮ್ಮ ಸಾಲದ ಬಾಧೆಗಳು ಕರಗುತ್ತವೆ, ಮನೆಯಲ್ಲಿನ ಕಲಹಗಳು ಸಂಪೂರ್ಣವಾಗಿ ನಿಂತು ಶಾಂತಿ, ನೆಮ್ಮದಿ ನೆಲೆಸುತ್ತದೆ ಮತ್ತು ಸ್ಥಗಿತಗೊಂಡಿದ್ದ ನಿಮ್ಮ ಸಕಲ ಕಾರ್ಯಗಳು ಯಶಸ್ಸಿನತ್ತ ಶರವೇಗದಲ್ಲಿ ಸಾಗುತ್ತವೆ. ಬ್ರಹ್ಮಾಂಡದ ಅಗಾಧ ಶಕ್ತಿ ಮತ್ತು ನಿಮ್ಮ ಆಂತರಿಕ ಶಕ್ತಿ ಒಂದಾದಾಗ ಪವಾಡಗಳು ಸಂಭವಿಸುವುದು ಶತಸಿದ್ಧ. ಈ ವಿಡಿಯೋದಲ್ಲಿರುವ ದೈವಿಕ ಮಾಹಿತಿಯು ನಿಮ್ಮ ಮನಸ್ಸಿಗೆ ತೃಪ್ತಿ ನೀಡಿದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಮಹಾಲಕ್ಷ್ಮೀ ನಮಃ ಎಂದು ಬರೆಯುವ ಮೂಲಕ ಬ್ರಹ್ಮಾಂಡಕ್ಕೆ ನಿಮ್ಮ ಕೃತಜ್ಞತೆಯನ್ನ ಸಲ್ಲಿಸಿ. ಇಂತಹ ಅಪರೂಪದ ಆಧ್ಯಾತ್ಮಿಕ ರಹಸ್ಯಗಳು, ಬ್ರಹ್ಮಾಂಡದ ಮ್ಯಾನಿಫೆಸ್ಟೇಷನ್ ನಿಯಮಗಳು ಹಾಗೂ ದೈವಿಕ ಮನೆ ಪರಿಹಾರಗಳಿಗಾಗಿ ಈಗಲೇ ನಮ್ಮ D&S ಫ್ಯಾಮಿಲಿ ಸ್ಟೋರೀಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ದೈವಿಕ ಜ್ಞಾನವನ್ನು ನಿಮ್ಮ ಆಪ್ತರಿಗೂ ಶೇರ್ ಮಾಡಿ. ಲೋಕಃ ಸಮಸ್ತಃ ಸುಖಿನೋ ಭವಂತು. ಲೋಕ ಸಮಸ್ತ ಸುಖಿನೋ ಭವಂತು.